ನಮಸ್ತೆ, ನಾನು ಇಲ್ಲಿ ಗೈಡೆನ್ಸ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಇವತ್ತು ಬಂದು ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೆ, ನಾನು ಮತ್ತು ಚಿನ್ನು. ಇದು ಆಷಾಢ ಅಲ್ವಾ, ಸೊ ಫ್ರೈಡೆ ಮಾರ್ನಿಂಗ್ಗೆ ಬೇಗನೆ ಎದ್ದು 6-5 ಒಳಗಡೆ ಪೂಜೆ ಮಾಡಿ ಟೆಂಪಲ್ಗೆ ಹೋಗಿ ಬರ್ತೀವಿ. ಅಲ್ಲಿ ಹೋಗಿದ ತಕ್ಷಣ ಎಷ್ಟು ರಶ್ ಇರುತ್ತೆ ಅನ್ನೋದೆಲ್ಲ ನಾನು ತೋರಿಸ್ಕೊಡ್ತೀನಿ. ನಾನು ಎಷ್ಟು ಗಂಟೆಗೆ ಒಳಗಡೆ ಹೋಗ್ತೀನಿ, ಎಷ್ಟು ಗಂಟೆಗೆ ಆಚೆ ಬರ್ತೀನಿ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ತುಂಬಾ ರಶ್ ಇರುತ್ತೆ. ಹೋದ್ಸಲಿ ನಾನು ತುಂಬಾ ಮೂಡ್ ಆಫ್ ಆಗೋಯ್ತು, ಯಾಕಂದರೆ ಬ್ಲ್ಯಾಕ್ ಬಟ್ಟೆ ಇಟ್ಕೊಬಂದಿಲ್ಲ ಬಂಡಿ ಮಕ್ಕಳಮ್ಮ, ಅಲ್ಲಿ ಇಟ್ಕೊಳ್ಳೋಕ್ಕೆ ಬಿಟ್ಟಿಲ್ಲ, ತುಂಬ ಅಷ್ಟು ರಶ್ ಇತ್ತು. ಸೊ ತುಂಬ ಆದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನಮಗೆ. ಇವತ್ತು ಕೂಡ ನಾವು ಬೇಗ ಹೊರಡೋಣ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಒಂದು ಲೈಕ್, ಶೇರ್, ಕಮೆಂಟ್. ಹೋದ ವಾರ ಹೋದಾಗ ತುಂಬಾ ರಶ್ಶು. ನಮಗಂತೂ ಮಾರ್ನಿಂಗ್ ನಮ್ಗೆ ಅಲ್ಲಿ ಸಿಕ್ಕಿದ್ದು ಎಷ್ಟು ಗಂಟೆ ಗೊತ್ತಾ, 9:30 ಒಳಗಡೆ ಹೋಗಿದ್ದು, ಆಚೆ ಬಂದಿದ್ದೆ 11:30. ಅದಕ್ಕೆ ಇವತ್ತು 4:30 ಒಳಗಡೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ, 5ಗೆ ಅಲ್ಲಿರೋಣ ಅಂತ. ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿದು ಪೂಜೆಗೆ ಒಂದು ರೆಡಿ ಮಾಡಿಕೊಂಡು ಸ್ನಾನ ಮಾಡಿ ಬಂದು ಪೂಜೆ ಮಾಡಿಬಿಟ್ಟು ಹೊರಡೋದೇನೆ. ಟೈಮ್ ನೋಡಿ, ಅದು ಫಾಸ್ಟ್ ಇದೆ, ಇವಾಗ ಬಂದು 3:20. ಸೊ ನಮಗೆ 4:30 ಅಷ್ಟರಲ್ಲಿ ಬಾ ಅಂತ ಹೇಳಿದ್ದಾಳೆ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಹೋಗೋ ಅಷ್ಟರಲ್ಲೆಲ್ಲ ಎಷ್ಟೊತ್ತಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ನೆಮ್ಮದಿ ನನಗೆ, ಯಾಕಂದರೆ ತುಂಬ ರಶ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ವೆಯ್ಟ್ ಮಾಡಬೇಕಾಗತ್ತೆ. ಸೊ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಅಮ್ಮ ದರ್ಶನ ಮಾಡಿಕೊಂಡು ಬರೋಣ. ನಮ್ಮ ಅಕ್ಕ ಬಾವ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ನಾನು ಒಬ್ಬಳೇ ಎದ್ದಿರೋದು. ಸೊ ಇವಾಗ ಟಿ ವಿ ಆನ್ ಮಾಡಿಕೊಂಡು ಫುಲ್ಲು ಕೆಲಸ ಮಾಡಿ, ಅಂದರೆ ಕೆಲಸ ಏನಿಲ್ಲ, ಬರೀ ಕಸ ಹೊಡೆದು ಮನೆ ಒರೆಸಿ ದೇವ್ರ ಪೂಜೆ ಆಲ್ರೆಡಿ ನಮ್ಮ ಅಕ್ಕ ಹೂವು ಎಲ್ಲ ಇಟ್ಟಿದ್ದಾಳೆ. ಸೊ ನಾನು ಇವಾಗ ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ದೇವ್ರ ಪೂಜೆ ಮಾಡಬೇಕಲ್ವಾ. ಸೊ ಅದೆಲ್ಲ ಅಂದರೆ ತೆಗಿಯಲ್ಲ, ನಿನ್ನೆ ಈವ್ನಿಂಗ್ ತಾನೇ ಇಕ್ಕಿದ್ದಾರೆ ಅಲ್ವಾ. ಸೊ ಅದ್ರ ಮೇಲೇ ಇನ್ನೂ ಸ್ವಲ್ಪ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಬಿಡ್ತೀನಿ ಇವಾಗ. ಇವಾಗ ಮನೆಯೆಲ್ಲ ಒರೆಸಿ ಆಯಿತು ಫ್ರೆಂಡ್ಸ್, ಎಲ್ಲ ಕುಡಿಸಿ ಮನೆಯೆಲ್ಲ ಒರೆಸಾಯಿತು. ಇವಾಗ ಏನಾದರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಹೊರಡೋದೇನೆ. ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊ ಬಂದೆ ಗೈಸ್. ಇವಾಗ ಟೈಮ್ ಬಂದು 4 o'clock. ಬೆಳಗ್ಗೆ ಹೊತ್ತಾಳೆ ನನಗೋದೆ ತಲೆನೋವು ಫ್ರೆಂಡ್ಸ್. ನಂಗೆ ಬೆಳಗ್ಗೆ ಇವತ್ತು ಎದ್ದೊಳೋದಂದ್ರೇ ಆಗೋಲ್ಲ. ಇವಾಗ ಅದೇನು ಮನ್ಸು ಮಾಡಿ ದೇವ್ರ ಪೂಜೆ ಅಂದಿದ ತಕ್ಷಣ ಎದ್ದೊಳ್ತಾ ಇದ್ದೀನಿ. ನಾಯಿ ಬೇರೆ ಬೊಗಳ್ತಾ ಐತೆ ಆಚೆ. ನಾನು ಒಬ್ಳೊಬ್ಳೆ ಓಡಾಡೋಳಲ್ಲ, ಭಯ ನನಗೆ ಫ್ರೆಂಡ್ಸ್. ಬಟ್ ಏನು ಮಾಡೋದು, ಅವ್ರ ಮನೆ ಅಷ್ಟು ದೂರ, ನಮ್ಮ ಮನೆ ಇಷ್ಟು ದೂರ, ಇವಾಗ ಹೋಗಲೇಬೇಕು. ಇವಾಗ ಮುಚ್ಚಿನ ಮನೆ ಹತ್ರ ಬಂದಿದ್ದೀನಿ. ಅವಳು ಇನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್, ಇನ್ನೂ ರೆಡಿ ಆಗಿಲ್ಲ. ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ನನಗೆ 4:15 ಅನ್ಸುತ್ತೆ ಅವಳು ಫೋನ್ ಮಾಡಿದ್ದು. 4:15 ಫೋನ್ ಮಾಡಿಬಿಟ್ಟು, ಎಲ್ಲಿದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಬೇಗ ಬಾರೇ ಅಂತ ಅಂದ್ಬಿಟ್ಟು ಫೋನ್ ಮಾಡಿದವಳು. ಇನ್ನು ಇವಾಗ ಬಂದು ನೋಡಿದ್ರೆ ನಾನು ಯಾಕೆ ಫೋನ್ ಎತ್ತಲ್ಲ, ಹೋಗಿಟ್ಬಿಟ್ಟು ಅವಳು ಅಂದ್ಕೊಂಡು ಮೇಲೆ ಬಂದು ನೋಡಿದ್ರೆ ಸ್ನಾನ ಮಾಡ್ತಿದ್ದಾಳೆ ಮೇಡಮ್. ಹೋಗಿ ಅಂತಾನೆ, ಅದಕ್ಕೆ ಅವಳಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ನೀವು ನೋಡಿ, ಈ ಮೇಡಮ್ ನೋಡಿ ಎಷ್ಟೊತ್ತಿಗೆ ಎದ್ದಾಳೋದು. ನಾನು ನಿದ್ದೆನೇ ಮಾಡಿಲ್ಲ ಗೊತ್ತಾ ಫ್ರೆಂಡ್ಸ್. ಎಲ್ಲಿ ನಿದ್ದೆ ಮಾಡಿಬಿಟ್ರೆ ಎಲ್ಲಿ ಎದ್ದೋಳಲ್ಲ ನಾನು ಅಂದ್ಬಿಟ್ಟು
ಫೋನ್ ಯೂಸ್ ಮಾಡ್ಕೊಂಡೇ ಕೂತಿದ್ದೆ ಅಂದೆ. ಓಡೋದಾ? ಪೂಜೆ ಮಾಡಲ್ವಾ ಮನೇಲಿ? ಆಮೇಲೆ ಮಾಡ್ತಾರಂತೆ. ನಾನೇನೋ ಇವಾಗೆ ಪೂಜೆ ಮಾಡ್ಬಿಟ್ಟು ಓಡೋದೇನೋ ಅಂತ ಅನ್ಕೊಂಡೆ. ಓಡೋದಾ? ಎಲ್ಲಿ ನನ್ನ ಗಾಡಿ ಬೀಗ? ಎಲ್ಲಿಟ್ಟೆ? ಓಡ್ತಾ ಇದ್ದೀವಿ. ಚಳಿ ಫ್ರೆಂಡ್ಸ್, ಆದ್ರೂ ಎಷ್ಟು ಚಳಿ ಗೊತ್ತಾ. ನಾನಂತೂ ನಡುಗಿ ಸಾಕಾಗೋಯ್ತು. ಗಾಡಿ ಓಡಿಸ್ತಾ ಇದ್ದೀನಿ, ನಡುಗ್ತಾ ಇದ್ದೀನಿ ನಾನಂತೂ. ಅಷ್ಟು ನಡುಗ್ತಾ ಇದ್ದೀನಿ. ಅಷ್ಟು ಚಳಿ ಅಂದರೆ ಚಳಿ ಅಪ್ಪ ಆಗಿಲ್ಲಪ್ಪ ನನಗಂತೂ. ಅಷ್ಟು ಚಳಿ ಆಗೋಯ್ತು. ಚಿನ್ನು, ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಎಷ್ಟು ಚಳಿ ಆಗೋದು ಗೊತ್ತಾ? ಬಲ್ಗೈಲಿ ಕೊಡ್ಗೆ, ಎಡಗೈಲಿ ಕೊಡಬಾರ್ದು, ಬಲ್ಗೈಲಿ ಕೊಡಬೇಕು. ಅಮ್ಮ ನಂಗೆ ಆಯ್ತಾ ಇಲ್ಲ, ಇವಾಗೇ ಚಳಿ ಹೊಡಿತು. ನೋಡಿ ಇಲ್ಲಿ ಆಯಿಲ್ ಹೆಂಗೆ ಮಾಡ್ಕೊಬಂದಿದ್ದೀನಿ. ದೀಪ ಅನ್ಸೋ ಟೈಮ್ಗೆ, ಹೂವು ಹಾಕೋ ಟೈಮ್ಗೆ ಓಡಿಸ್ತಾಳೆ. ಅಷ್ಟೇ ಓಡಿಸ್ತಾಳೆ. ಹಾಂ, 10 ನಿಮಿಷಕ್ಕೆ ಹೋಗ್ತಾಳಂತೆ. ನೋಡಿ, ನೋಡೋಣ. ಫ್ರೆಂಡ್ಸ್, ಚಳಿ ಹೊಡಿತಾ ಇದೆ. ಕೈ ಎಲ್ಲ ನಡುಗ್ತಾ ಇದೆ ನನಗಂತ. ಅಷ್ಟು ಚಳಿ ಹೊಡಿತಾ ಇದೆ. ಪೆಟ್ರೋಲ್ ಆಯ್ತಿದ್ದೀವಿ ಸರ್. ನೋಡಿ, ಕೈ ನಡುಗ್ತಾ ಇದೆ ನನಗೆ. ಅಷ್ಟು ಚಳಿ ಆಗ್ತಾ ಇದೆ. ಆದ್ರೂ ಫೋನ್ ಇಟ್ಕೊಂಡು ಅವಳು ತಂಗಿರೋದಷ್ಟೇ, ಏನಿಲ್ಲ ಹೊಟ್ಟೆ ಒಳಗೆ. ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್, ಎಲ್ಲ ಇದೆ. ಕೀಳು ಅಂತ ಎಲ್ಲ ಏನೋ ಅಂತಾರಲ್ಲ, ಎಲ್ಲ ಇದೆ ನನಗೆ. ಎಷ್ಟು ಒಂದು 20 kg ಇರ್ಬೋದೇನೋ ಅವಳು. ಸುಳ್ಳು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. 39 ಸ್ವಲ್ಪ ದಿವಸ ಅಲ್ಲ ನನ್ನ ಮಗಳು ಬಟ್ಟೆ ಆಗುತ್ತೆ ಅವಳಿಗೆ. ನೋಡಿ ಹೆಂಗೆ ಹೇಳ್ತಾಳೆ ನೋಡಿ. ನಿಜ ತಾನೆ? ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ಎಷ್ಟು ಸಣ್ಣಕ್ಕಿದ್ದಾಳೆ ಅಂತ. ಈ ಹುಡುಗಿ ರೋಡ್ ಗೊತ್ತು ಅಂತ ಕರ್ಕೊಂಡ್ಬರ್ಬಿಟ್ಟು ಇವತ್ತು ಹೆಂಗೆಂಗೋ ಸುತ್ತಾಡ್ಕೊಂಡು ಯಾರ್ಯಾರೋ ಕೇಳ್ಕೊಂಡು ಹೋಯ್ತಾ ಇದೀವಿ ನಾವು. ಯಾವ್ದೋ ರೋಡಿಗೆ ಬಂದ್ಬಿಟ್ಟಿದೀವಿ ಮಾತಾಡ್ಕೊಂಡು. ಇಲ್ಲಿ ರೋಡೇ ಗೊತ್ತಾಗಿಲ್ಲ ನಮ್ಗೆ. ಇವು ಎಲ್ಲಾನು ಕೇಳ್ಕೊಂಡು ಹೋಗ್ತಾ ಇದೀವಿ ಹೆಂಗೆ ಅನ್ಕೊಂಡು. ಅಂತೂ ಇಂತೂ ಬಂಡಿ ಮಕ್ಕಳಮ್ಮ ಟೆಂಪಲ್ ಹತ್ರ ಇನ್ನೇನು ರೀಚ್ ಆಗ್ತಾ ಇದೀವಿ. ಇವತ್ತು ನಿಜ ನಮ್ ಪುಣ್ಯ, ಜಾಸ್ತಿ ಜನ ಇಲ್ಲ ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ ನಾನು. ಯಪ್ಪ, ಮೊನ್ನೆ ಅಂತೂ ಇಲ್ಲೆಲ್ಲ ಕ್ಯೂ ನಿಂತ್ಕೊಂಡಿದ್ರು ಫ್ರೆಂಡ್ಸ್. ಅಷ್ಟು ಕ್ಯೂ ನಿಂತಿದ್ರು ಇಲ್ಲೆಲ್ಲ. ಅಪ್ಪ ಇವತ್ತಿಲ್ಲ ನಮ್ಗೆ, ಫುಲ್ ಖುಷಿ ನಮ್ಗೆ ಇವತ್ತು. ನೋಡಿ ಫುಲ್ಲು ಖುಷಿ ಫ್ರೆಂಡ್ಸ್. ಅಂತೂ ಇಂತೂ ಇವತ್ತು ರಶ್ ಇಲ್ಲ, ಸೀರಿಯಸ್ ಆಗಿ. ಈ ವಾರ ಏನು ರಶ್ ಇಲ್ವಾ ಆಂಟಿ? ಈ ವಾರ ರಶ್ ಇಲ್ವಾ? ಹಾಂ, ಹೋದ ವಾರ ಬಂದಾಗಂತೂ ಎಷ್ಟು ಗಂಟೆ? 7 ಗಂಟೆಗೆ ಬಂದ್ರೇನೆ. 7 ಗಂಟೆಗೆ ಬಂದಿದ್ದಾರೆ ನಾವು. 7 ಗಂಟೆಗೆ ಬಂದ್ರಿ. ಎಷ್ಟು ರಶ್ ಅಂದರೆ ಅಷ್ಟು ರಶ್. ಇಲ್ಲೆಲ್ಲ ಫುಲ್ಲು ನಿಂತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್. ಪ್ರಸಾದಾಗೂ ಒಂದು ಕಡೆ ರಶ್ಶು, ಆ ಕಡೆನೂ ಒಂದು ಕಡೆ ರಶ್ಶು. ನಾವಂತೂ ನುಕ್ಕೊಂಡು ಹೋಗ್ತೀವಿ. ಅದೆಷ್ಟು? 10 ರೂಪಾಯಿ ಒಂದು, ಇದು 10 ರೂಪಾಯಿ ಇದೆಷ್ಟಂತೆ? 10 ರೂಪಾಯಿ ಎತ್ಕೊ. ಅಂದರೆ ಹೋದ ವಾರ ಅಲ್ಲ, ಹೋದ್ಸಲಿ ನಾನು ಫ್ರೆಂಡ್ಸ್ಗಳ ಜೊತೆ ಬಂದಾಗ, ದೀಕ್ಷಾ ಮತ್ತು ಅಶುಕುಟಿ ಜೊತೆ ಬಂದಾಗ ಇಲ್ಲಿ ಎಷ್ಟು ದೀಪ ಹಚ್ಚಿದೆ? 5 ದೀಪ ಹಚ್ಚಿದ್ದೆ. ಅದಕ್ಕೆ ಮತ್ತೆ ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಈ ಮೇಡಮ್ ಜೊತೆ ಹಚ್ತಾ ಇದ್ದೀನಿ ಇವಾಗ. ಅಪ್ಪ ನಿಜ ನಂಗೆ ರೆಸ್ಟ್ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನನಗೆ ಹೆಂಗಿದ್ರು ಅಂದರೆ ಸುತ್ತಾಕೊಂಡು ಬರೋ ಅಷ್ಟರಲ್ಲಿ ಅಷ್ಟೇ ಸುಸ್ತಾಗೋಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾ, ಒಂಥರ ಪೀಸ್ ಮಾಡಿ. ಇಲ್ಲಿಗೆ ಬಂದರೆ ಒಂಥರ ಹಂಗೆ. ಯಾಕೆ ಗೊತ್ತಾ, ಜನ ಇಲ್ವಲ್ಲ, ಅದಕ್ಕೆ ಬದಲ್.
ಎಷ್ಟೊತ್ತಾಗುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ತುಂಬ ರಶ್ ಆಗೋಗಿದ್ದಾರೆ ಇವಾಗ. ವೆಯ್ಟ್ ಮಾಡ್ತಾರೆ, ಎಂಟ್ರಿ ಕೊಡ್ತಾ ಇದ್ದಾರೆ. ನಂದು ಒಳ್ದು ಇದು ಚಿನ್ನದು, ಇದನ್ನ ಇವಾಗ ಪೂಜೆ ಮುಗೀತು ಫ್ರೆಂಡ್ಸ್. ಇವಾಗ ಏನಿದ್ರು ಮನೆಗೆ ಓಡೋದೇನೆ. 1 hour ಅಲ್ಲಿ ಹೋಗ್ತಿದ್ದೀವಿ ಇವತ್ತು 1 ಅವರಲ್ಲಿ ನಿಜ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಆದರೂ ತುಂಬ ಅಲ್ಲಿ ಅಂದರೆ ಮಿಡಲಲ್ಲಿ ರಶ್ ಇತ್ತು. ಸೊ ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು. ಇವಾಗ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಎಷ್ಟು ಗಂಟೆ ಟೈಮು? ನಾವು ಬಂದಿದ್ದಿಲ್ಲಿ 7 ಗಂಟೆ. 7 ಗಂಟೆನಾ? ನಾವು ಬಂದಿದ್ದಿಲ್ಲಿ 58ಗೆ. ಇವಾಗ ಕರೆಕ್ಟಾಗೆ 7 o'clock ಅಂತ ನೋಡಿ. 1 hour ಕರೆಕ್ಟಾಗಿ 1 hour. ಅಲ್ಲಿ ನಾನು ಬಳೆ ಹಾಕೊಂಡಿಲ್ಲ ಅಂತ ಬಳೆ ಕೊಟ್ಟರು. ಈ ಬಳೆ ನನಗೆ ಆಗೋದೇ ಇಲ್ಲ. ಆದರೂ ಅವರು ದೇವಸ್ಥಾನದಲ್ಲಿ ಕೊಟ್ಟಿಲ್ಲ ಅಂತ ಹಾಕೊಂಡಿದ್ದೀನಿ. ಎಷ್ಟು ಚಿಕ್ಕದು ಕೊಟ್ಟರು ಗೊತ್ತಾಗುತ್ತೆ ಪಾಪ. ನಮ್ಮ ಚಪ್ಪಲಿಗಳು ಸೇಫ್ ಆಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಚಪ್ಪಲಿ ಬಿಟ್ರೆ ನನಗೆ ಭಯ ಫ್ರೆಂಡ್ಸ್, ಚಪ್ಪಲಿಗಳು ಎತ್ಕೊಬಿಡ್ತಾರೆ ಅಂತ. ಸೇಫ್ ಆಗಿದೆ ನನ್ನ ಗಾಡಿ ಮೇಲೆ. ನನ್ನ ಗಾಡಿ ನೋಡಿ. ಅಲ್ಲ ಜನಗಳು ಹೆಂಗೆ ಹೊಟ್ಟೆ ಉರಿಗಳಂತ ಅಂದ್ರೆ ಸೀರಿಯಸ್ ಆಗಿ ಯಾರಾದ್ರೂ ಫೋನ್ ಹಿಂಗೆ ಇಟ್ಕೊಳಂಗಿಲ್ಲ. ಫೋನ್ ಇದ್ರೆ ಮುಳುಗೋಗ್ಬಿಡ್ತೀರಾ ಹಂಗೆ ಹಿಂಗೆ ಅಂತ. ಏನು ಅವ್ರ ಅಪ್ಪ ಅಮ್ಮ ಕೊಡ್ತಾರೆ ಗೊತ್ತಾ? ಹೆಂಗ್ ಗೊತ್ತ, ಇವತ್ತು ಅವನು ಬೈದೆ ಬಿಟ್ಟಿದ್ದಾಳಲ್ಲ, ಇವತ್ತು ಅವನು ಬಲ್ಗಡೆ ಬಂದ. ಇಲ್ಲಾಂದ್ರೆ ಇವಳು ಹೆಂಗೆ ಅಂತಂದ್ರೆ ಯಪ್ಪ ಬೈದಾ ಇರ್ತೀನಿ ಫ್ರೆಂಡ್ಸ್. ಬಂದಿದೀವಲ್ಲ ಆಚೆ, ಅದಕ್ಕೆ ನಾನು ಹೆಸರಿಕಿರೋದು ಅವಳಿಗೆ ಪೊಮೋರಿಯನ್ ಅಂತ. ಯಾಕೆ ಅಂದ್ರೆ ಬಡ್ಕೊಂತಾರ್ತಾಳೆ. ಯಾರು ಸ್ಟಾಪ್ ಮಾಡಿ ಇವ್ರು ಸ್ಟಾಪ್ ಮಾಡಲ್ಲ. ಇವತ್ತು ಅವಳನ್ನ ಬಿಟ್ಟೋಳೇನೆ ನಾನು ಆಶ್ಚರ್ಯ ಪಡೋದಿಲ್ಲ. ಆಕ್ಚುಲಿ ನನಗೆ ಅಲ್ಲಿ ಕೋಪ ಬಂದಿದ್ದು ಏನು ಅಂತ ಅಂದ್ರೆ, ನಾನು ಆಲ್ರೆಡಿ ನನ್ನ ಗಾಡಿ ಹತ್ರ ನಿಂತಿದ್ದೀನಿ. ಅವ್ನು ಟರ್ನ್ ಮಾಡಕ್ ಅವನಿಗೆ ಬಂದಿಲ್ಲ. ಟರ್ನ್ ಮಾಡೋದು ಯಾವ ತರ ಟರ್ನ್ ಮಾಡ್ಬೇಕು ಆ ತರ ಟರ್ನ್ ಮಾಡ್ಬೇಕು. ನಾನು ಎಲ್ಲಿದ್ದೀನೋ ಅಲ್ಲಿ ಬಂದ್ಬಿಟ್ಟು ಟರ್ನ್ ಮಾಡ್ತವನೆ. ಫೋನ್ ಇಟ್ಕೊಂಡಿರೋರ ಹತ್ರ ಬಂದು ಏನು ಟರ್ನ್ ಮಾಡ್ಬೇಕು? ಯಾಕೆ ಅವ್ರು ಗಾಡಿ ಓಡ್ಸಕ್ ಬರಲ್ವಾ, ಕಾರ್ ಓಡ್ಸಕ್ ಬರಲ್ವಾ? ಇನ್ನೆಂದು ಕಾರ್ಗಳು ಎತ್ಕೊ ಬರ್ತಾರೆ, ಬಿಲ್ಡಪ್ ಕೊಡಕ್ಕೆ ಎತ್ಕೊ ಬರ್ತಾರೆ ಅನ್ಸುತ್ತೆ ಎಲ್ಲಾರು. ಏನ್ ಜನಗಳು ಫ್ರೆಂಡ್ಸ್, ಒಬ್ರೊಬ್ರು ಇರ್ತಾರೆ. ಇವಾಗ ಹೊಸದಾಗಿ ಮದುವೆ ಮೇ ಬಿ ಹೊಸದಾಗಿ ಮದುವೆ ಆಗಿರ್ಬೇಕು ಅನ್ಸುತ್ತೆ ಅವರು. ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡಿ ಫ್ರೆಂಡ್ಸ್, ತಲೆ ಕೆಡ್ಸ್ಕೊಳೋದು ಬೇಡ. ಇವಾಗ ಫೈನಲಿ ಮುಗೀತು. ಇವಾಗ ಏನಿದ್ರು ಹೋಗ್ತಾ ಇರೋದೆ. ಇವಾಗ ಕಾಫಿ ಕೊಡ್ತಾಳೆ ಚಿನ್ನು ನಮಗೆ. ಕಾಫಿ ಕೊಡ್ಬಿಟ್ಟು ಆಮೇಲೆ ಟಿಫನ್ ಮಾಡ್ತೀವಿ ಚಿನ್ನು. ಟಿಫನ್ ತಿಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೇವೆ. ನನಗೆ ಇವತ್ತು ಖುಷಿ ಅಂದರೆ
ನಾನು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ಬ್ಲ್ಯಾಕ್ ಬಟ್ಟೆ ಇಟ್ಕೊಳ್ತೀವಿ, ಅದೊಂಥರ ಆ ಬಟ್ಟೆ ಇಟ್ಕೊಂಡ್ರೇನೆ ನಮಗೆ ಒಂಥರ ವೈಬ್ ಬೇರೆ ಥರ, ನಮಗೆ ಒಂಥರ ಫೀಲ್ ಬೇರೆ ಥರನೇ ಕೊಡುತ್ತೆ. ಇವತ್ತೆಲ್ಲ ಮೈಂಡ್ ಫ್ರೀ ಇರೋ ಥರ, ಫುಲ್ಲು ಯಾರು ಏನಾದರೂ ತಲೆ ಕೆಡಿಸ್ಕೊಂಡ್ರೆ ಮೈಂಡ್ ಫ್ರೀ ಇರೋ ಥರ ಅದು ಒಂಥರ ವೈಬ್ ಕೊಡುತ್ತೆ. ಅವತ್ತೊಂದು ನನಗೆ ಎಷ್ಟು ಬೇಜಾರಾಗೋಗಿತ್ತು ಅಂದರೆ, ಬಟ್ಟೆ ಇಟ್ಕೊಂಡಿಲ್ವಾ, ಅರ್ಶಿನ ಕುಂಕುಮ ಸತ ಇಟ್ಕೊಂಡು, ಇವತ್ತು ಹೆಂಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ವಿ ಅದು ಇಟ್ಕೊಂಡಿಲ್ಲ ಅವತ್ತು ಕಾಲು ಇಡಕ್ಕೆ ಅವತ್ತು ಅಮಾವಾಸ್ಯೆ ಅಂತೆ ಫ್ರೆಂಡ್ಸ್, ನನಗೆ ಗೊತ್ತಿರಲಿಲ್ಲ. ಆಷಾಢ ಆಮೇಲೆ ಇವತ್ತು ಯಾಕೆ ಇವತ್ತು ರಶ್ ಇಲ್ಲ ಅಂತ ಅಂದರೆ, ನಾನೆಲ್ಲ ರಶ್ ಬಗ್ಗೆ ಮಾತಾಡಿದ್ದೀನಿ, ಬಟ್ ರಶ್ ಇರಲಿಲ್ಲ ಇವತ್ತು. ನಾನು ಬೊಟ್ಟಿಟ್ಕೊಂಡಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ. ಫೈನಲಿ ಬಂದ್ರಿ ಫ್ರೆಂಡ್ಸ್ ಚಿನ್ನು ಮನೆ ಹತ್ರ. ಇದು ಬಂದು ಚಿನ್ನು ಅವ್ರ ಮನೆ, ನಮ್ಮ ಮಾಸ್ಟರ್ ಅವ್ರ ಮನೆ. ಫೈನಲಿ ಬಂದ್ರಿ ನೋಡಿ ಹೆಂಗೆ ಬರ್ತಾವಳೆ ಗಾಡಿ ನಿಲ್ಲಿಸ್ಬಿಟ್ಟು. ಅಪ್ಪ ಗೇಟ್ ತೆಗಿ ಹೋಗೋಣ. ಕಾಫಿ ಕುಡಿಬೇಕು ನಾನು ಫಸ್ಟ್. ಕಾಫಿ ಕುಡಿಬೇಕು ಫ್ರೆಂಡ್ಸ್. ಕಾಫಿ ಕುಡಿಯಲ್ಲ, ನಾನು ಏನು ಕುಡಿಯಲ್ಲ, ಬಟ್ ಆದ್ರೂ ಇವ್ರ ಮನೆ ಬಂದರೆ ಕಾಫಿ ಕುಡಿತೀನಿ. ಅದು ಕೊಟ್ಟು ರೂಢಿ ಮಾಡ್ಬಿಟ್ಟು ಅವಳು ಅದಕ್ಕೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಕ್ತಾವಳೆ ರಂಗೋಲಿನ, ಏನೇನೋ ಕಳ್ತಾವಳೆ. ನಾನು ಆ ಥರ ಮಾಡಿದಾಗೆಲ್ಲ ಎಷ್ಟು ಸತಿ ನಾನು ತಿರ್ಗಾ ತೆಗ್ಬಿಟ್ಟು ಹಾಕಿದ್ದೀನಿ ಗೊತ್ತಾ, ನಮ್ಮ ಮನೇಲಿ ನಾನು ನಮ್ಮಮ್ಮ ಇದ್ದಾಗ. ನೀಟಾಗಿ ಹಾಕೋಕ್ಕೆ ಬರ್ತಾ ಇರಲಿಲ್ಲ. ನೋಡಿ ಪೂಜೆ ಹೆಂಗೆ ರೆಡಿ ಮಾಡೋಳೆ, ಸಾಂಬ್ರಾಣಿ ಎಲ್ಲ ಹಾಕೋಳೆ. ಅಲ್ಲ ನೋಡಿ ಆ ಮಗುಗೆ ಪಾಪ ಹೆಂಗ್ ಮಾಡ್ತಿದ್ದಾಳೆ ಬೆಳಗ್ಗೆ ಪಾಪ. ಡಿಪ್ರೆಷನ್ ಹೇಳ್ತೇವೆ. ಹಾಯ್ ಮಾಡು ದೀಕ್ಷಾ, ಸ್ಮೈಲ್ ಮಾಡು. ಸ್ಕೂಲ್ಗೆ ಹೋಗ್ತೀಯ ಇವಾಗ? ಹಾಂ, ಎಷ್ಟು ಗಂಟೆಗೆ ಬರ್ತೀಯ? ಬಾಯ್. ಸೊ ಈಗ ತಾನೇ ಜಸ್ಟ್ ಮನೆಗೆ ಬಂದೆ, ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.